ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ನಮಗೆ ಇವತ್ತು ತಿಂಡಿಗೆ ಮಟನ್ ಸಾಂಬಾರು ಮತ್ತು ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತಾ ನನ್ನ ಮಗಳು ಕರ್ಕೊಂಡೋಗಿ ಮಟನ್ ತಗೋಬೋಣ ಅಂತ ಹೋದೆ. ಮಟನ್ ತಗೊಂಡಂತೂ ಮನೆಗೆ ಬಂದಾಯಿತು. ಮನೆಗೆ ಬಂದಿದ್ದೆ ತಡ ಕುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಥರ ಎಲ್ಲ ಹಚ್ಚಿ ಇಟ್ಕೊಂಡ್ವಿ. ಹಾಗೆ ಪಾನ್ ಇಟ್ಕೊಂಡು ಅದಕ್ಕೆ ಕಾಳುಮೆಣಸು ಜೀರಿಗೆ ಹಾಕ್ಬಿಟ್ಟು ಅದೇನು ಹಚ್ಕೊಂಡಿದ್ವಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಮಸಾಲ ಐಟಮನ್ನು ಇದರೆಲ್ಲ ಹಾಕಿ ಫ್ರೈ ಮಾಡ್ತೀವಿ. ಫ್ರೈ ಮಾಡಿ ಪಕ್ಕಕ್ಕಿಟ್ಟು ಸ್ಟವ್ ಹಚ್ಚಿ ಅದಕ್ಕೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ತೀವಿ. ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಬ್ರೌನಿಷ್ ಬರೋ ಥರ ಫ್ರೈ ಮಾಡ್ತಾ ಇರಬೇಕು. ಫ್ರೈ ಮಾಡ್ತಾ ಅದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಆವಾಗ ನಾವು ತೊಳೆದು ಇಟ್ಕೊಂಡಿರೋಂಥ ಮಾಂಸನ ಹಾಕ್ತೀವಿ. ಮಾಂಸನ ಹಾಕಿ ಸ್ವಲ್ಪ ಅದರಲ್ಲಿ ಫ್ರೈ ಮಾಡ್ತೀವಿ. ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತಕ್ಕಷ್ಟು ಉಪ್ಪು ಹಾಕ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ. ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಕೂಡ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ವಿ. ನನ್ನ ಮಗಳಂತೂ ಓದೋದ್ರಲ್ಲಿ ಬರೆಯೋದ್ರಲ್ಲಿ ತುಂಬ ಬ್ಯುಸಿ ಇದ್ಲು. ಡೋರಾ ಜೊತೆ ಆಟ ಆಡ್ಕೊಂಡು ಮಾಡ್ತಾಯಿದ್ಲು. ಸೊ ಹಾಗೆ ಒಂದು ಕುಕ್ಕರಲ್ಲಿ ವಿಸಿಲ್ ಕೂಡ ಬರೋಕ್ಕೆ ಶುರುವಾಯಿತು. ಪಕ್ಕದಲ್ಲಿ ಸ್ವಲ್ಪ ಫ್ಯಾಟ್ ತೊಳೆದು ಇಟ್ಕೊಂಡಿದ್ದೆ. ಹಾಗೆ ನಾವು ಕುಕ್ಕರ್ ಮುಚ್ಚಳನ ಲಿಡ್ಡನ್ನು ಓಪನ್ ಮಾಡ್ತೀವಿ. ಓಪನ್ ಮಾಡಿಬಿಟ್ಟು ಅದಕ್ಕೆ ನಮ್ಮ ಮನೆಯವ್ರು ಮಾಡಿಕೊಟ್ಟಿದ್ದಂಥ ಖಾರದ ಪುಡಿಯನ್ನು ಹಾಕ್ತೀವಿ. ಸೂಪರಾಗಿರುತ್ತೆ. ಮತ್ತು ಹೀಗೆ ಸಾಂಬಾರೆಲ್ಲ ರೆಡಿ ಆದಮೇಲೆ ನಾವು ಮತ್ತೆ ಶುರು ಮಾಡ್ಕೊಳ್ಳೋದು ಇಡ್ಲಿ ಮಾಡೋದಕ್ಕೆ ಈ ಥರ ಒಂದು ತಟ್ಟೆಗಳನ್ನು ತಗೊಂಡು ಇಡ್ಲಿ ತಟ್ಟೆನ ಆ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾರೆ. ಮತ್ತು ಇಡ್ಲಿಗೆ ಸ್ವಲ್ಪ ಆಯಿಲ್ ಹಚ್ಚಿ, ಬಟ್ಟೆನೂ ಹಾಕಲ್ಲ ಮತ್ತು ಪ್ಲಾಸ್ಟಿಕ್ ಕವರು ಹಾಕಲ್ಲ ನಾವು. ಹೀಗೆ ಸ್ವಲ್ಪ ಆಯಿಲ್ ಹಚ್ಚಿ ಅದಕ್ಕೆ ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಈ ಥರ ಹಾಕ್ತೀವಿ. ಈ ಥರ ಹಾಕಿಬಿಟ್ಟು ಮೇಡಮ್ ಯಾವುದೋ ಇಡ್ಲಿ ಪಾತ್ರೆ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವ್ರು ನೋಡಿದ್ರೆ ಕುಕ್ಕರ್ ಒಳಗಡೆ ಹಾಕೋದು. ಕುಕ್ಕರ್ ಒಳಗಡೆ ಹಾಕಿ ಬಿಸಿ ಮಲ್ಲಿಗೆ ಇಡ್ಲಿ ಥರ ರೆಡಿ ಆಯಿತು. ಆ ಪಕ್ಕದಲ್ಲಿ ಸಾಂಬಾರು ಅಂತೂ ಫೈನಲ್ ಆಗಿ ಅಲ್ಟಿಮೇಟಾಗಿ ರೆಡಿಯಾಗಿತ್ತು. ಜೊತೆಗೆ ಇಡ್ಲಿನೂ ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತು. ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಆದ್ವಿ. ಕೂತ್ಕೊಂಡ್ವಿ. ತಟ್ಟೆ ತುಂಬ ಇಡ್ಲಿ ಹಾಕಿದ್ರು, ತಟ್ಟೆ ತುಂಬ ಬಾಡ್ ಹಾಕ್ಕೊಂಡ್ವಿ. ಸಾಂಬಾರಂತೂ ತೆಳುವಾಗಿ, ಇಡ್ಲಿಗೆ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಯಾಕೆಂದರೆ ತುಂಬ ಸಾಂಬಾರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಜಾಸ್ತಿ ಸಾಂಬಾರನ್ನ ಕೇಳುತ್ತೆ. ಸೊ ಹಾಗಾಗಿ ತೆಳುವಾಗಿ ಮಾಡಿದ್ದು ತುಂಬ ರುಚಿಯಾಗಿತ್ತು, ಸಖತ್ತಾಗಿತ್ತು. ನಾನು ನನ್ನ ಮಗಳು ಕೂತ್ಕೊಂಡು ತಿಂದ್ವಿ. ಇನ್ನೊಂದು ನನ್ನ ಮಗಳು ಮಟನ್ ತಿನ್ನಲ್ಲ, ಅವಳು ಚಟ್ನಿ ಮತ್ತು ಇಡ್ಲಿ ತಿಂದು. ನಾನು ಮಾತ್ರ ಬಿಡಲಿಲ್ಲ. ಇಡ್ಲಿ ಬಾಡು ವಂಡರ್ಫುಲ್.